Back to our fertility talks. This is Dr. Samyukta from Ayush Hospital, Bangalore, fertility specialist and gynec laparoscopic surgeon. So, ಇವತ್ತಿನ ಟಾಪಿಕ್ ಬಂದು ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ AMH ಆ್ಯಂಡ್ ಇಟ್ಸ್ ರೋಲ್ ಇನ್ ಫರ್ಟಿಲಿಟಿ. AMH ಅನ್ನೋದು ನಮಗೆ ಎಲ್ಲೆಲ್ಲೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬೇಸಿಕ್ಲಿ AMH ಅನ್ನೋ ಟೆಸ್ಟ್ ಬಂದು ನಮಗೆ ಓವೇರಿಯನ್ ರಿಸರ್ವ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಓವೇರಿಯನ್ ರಿಸರ್ವ್ ಅಂದರೆ ನಮಗೆ ಎಷ್ಟು ಅಂಡಾಣುಗಳು ಈ ರಿಪ್ರೊಡಕ್ಟಿವ್ ಲೈಫಲ್ಲಿ ನಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡುತ್ತೆ ಅದು. Not the entire thing, and it doesn't tell anything about the quality of the egg. AMH ಕಡಿಮೆ ಇರೋರು they would have conceived naturally. There is no say telling that AMH ಕಡಿಮೆ ಇರೋರು IVF ಫಿಕ್ಸಿಗಳಿಗೆ ಹೋಗಬೇಕು ಇಲ್ಲ ಬೇರೆ ರೀತಿ ಹೈಫೈ ಟ್ರೀಟ್ಮೆಂಟ್ಸೇ ತೊಗೊಬೇಕಂತ ಏನೂ ಇಲ್ಲ. ಸೊ ಸಿಂಪಲ್ ವೇ, ವೆನ್ ದ ಏಜ್ ಇಸ್ ಅಂಡರ್ ಯುವರ್ ಕಂಟ್ರೋಲ್, AMH ತುಂಬ ಕಡಿಮೆ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿಕೊಂಡು, ಇಫ್ ಅಟ್ ಆಲ್ ಇಟ್ಸ್ ವೆರಿ ಲೋ, ದರ್ ಇಸ್ ಅ ಡಿಫ್ರೆಂಟ್ role. So you have to check your AMH, how much it is and what it is. Age wise ನಿಮ್ಮದು AMH ವೇರಿ ಆಗುತ್ತೆ, ನ್ಯಾಚುರಲಿ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ಇವಾಗ PCO ಪೇಷಂಟ್ಗೆ AMH ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಯಾಕೆ? ಅದರಲ್ಲಿ ಅಂಡಾಣು ಊಸೈಟ್ಸ್ ಇರುತ್ತಲ್ಲ, ಅದು ತುಂಬಾ ಆ್ಯಂಟ್ರಲ್ ಫಾಲಿಕಲ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅವ್ರದ್ದು AMH ಇಟ್ ಕ್ಯಾನ್ ಬಿ 6, 7, 8, 9, 10, 11, 12ವರೆಗೂ ಇನ್ನೂ ಜಾಸ್ತಿನೂ ಇರ್ಬೋದು. ಸೊ PCO ಪೇಷಂಟ್ಗೆ AMH ಜಾಸ್ತಿ ಇರುತ್ತೆ. So they have more number of oocytes and they will menstruate also for a longer time. Provided one patient ಇವಾಗ 38-39 years ಅಲ್ಲಿ ಇದ್ದಾರೆ ಆ್ಯಂಡ್ ಶಿ ಈಸ್ ಗೋಯಿಂಗ್ ಟು ಹ್ಯಾವ್ ಹರ್ ಮೆನೋಪಾಸ್ ಅಂತ ಇಟ್ಕೊಳ್ಳಿ. ಇವಾಗ ಎಗ್ ಕೌಂಟ್ಸ್ ತುಂಬ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ. ಅವ್ರದ್ದು AMH ಮೈಟ್ ಹ್ಯಾವ್ ಡ್ರಾಪ್ ಟು ಲೆಸ್ ದೆನ್ ಸೇ 0.5, 0.6. That is normal for her age. So based on the age also, when the oocyte counts or the follicle counts fall down, the AMH level can come down. But age ಕಡಿಮೆ ಇದ್ದು AMH ಕಮ್ಮಿ ಇರೋರಿಗೆ there are chances of conceiving naturally. But ಅದು ಯಾವ ರೀತಿ ಅಂದರೆ, ಯು ಶುಡ್ ಜಸ್ಟ್ ಟ್ರೈ ಟು ರೀಚ್ ಔಟ್ ಯುವರ್ ಡಾಕ್ಟರ್ ಆಸ್ಕಿಂಗ್ ವೇರ್ ಆ್ಯಂಡ್ ಆಲ್ ದೆರ್ ಆರ್ ಸಮ್ ಬ್ಯಾಕ್ಲಾಗ್ಸ್. ಅಂದರೆ ನಿಮ್ಮದು ಬ್ಲಡ್ ಟೆಸ್ಟ್ಗಳು ಇಲ್ಲ ಸೆಮೆನ್ ಅನಾಲಿಸಿಸ್ ಫಾರ್ ಯುವರ್ ಹಸ್ಬೆಂಡ್ ಆರ್ ಎನಿ ಅದರ್ ಬೇಸಿಕ್ ಬ್ಲಡ್ ಟೆಸ್ಟ್, ಎವ್ರಿಥಿಂಗ್ ಯು ಹ್ಯಾವ್ ಟು ಚೆಕ್ ಇಟ್ ಡೌನ್ ಆ್ಯಂಡ್ ಯು ಶುಡ್ ಗೆಟ್ ದ ಕ್ಲಾರಿಟಿ ಫ್ರಮ್ ಯುವರ್ ಡಾಕ್ಟರ್ ಹೌ ಲಾಂಗ್ ಯು ಕ್ಯಾನ್ ಟ್ರೈ ನ್ಯಾಚುರಲಿ. ಆ್ಯಂಡ್ ದರ್ ಇಸ್ ನಥಿಂಗ್ ಟೆಲ್ಲಿಂಗ್ ದ್ಯಾಟ್ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗಲ್ಲ, AMH ಕಡಿಮೆ ಇರೋರಿಗೆ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಏನೂ ಇಲ್ಲ. ಯು ಹ್ಯಾವ್ ಟು ಟ್ರೈ ಇಟ್ ನ್ಯಾಚುರಲಿ ವೆನ್ ದ ಏಜ್ ಇಸ್ ಅಂಡರ್ ಯುವರ್ ಲಿಮಿಟ್. If at all the age is too much and the AMH is less, again you have a very less time for conception. So that time you have to rush with whatever treatments and whatever plans you have it in your basket. Okay, so what is this AMH? AMH ಅನ್ನೋದು ನಮಗೆ ಈ ಆ್ಯಂಟ್ರಲ್ ಫಾಲಿಕಲ್ಸ್ ಅಂತ, ಈ ಅಂಡಾಶೈಲಿಯಲ್ಲಿ ಈ ಅಂಡಾಣು ರಿಲೀಸ್ ಆಗೋದು ತಿಂಗಳ ಒಂದಾದರೆ ನಮಗೆ 3 ತಿಂಗಳಿಂದ ಆ್ಯಂಟ್ರಲ್ ಫಾಲಿಕಲ್ಸ್ ಅನ್ನೋದು ರೆಕ್ರೂಟ್ ಆಗಿರುತ್ತೆ. ಈ ತಿಂಗಳಲ್ಲಿ ಒಂದು ಅಂಡಾಣು ರಿಲೀಸ್ ಆಗಬೇಕು ಅಂದರೆ ಅದ್ರ ಜೊತೆ ತುಂಬ ಜಾಸ್ತಿ ಅಂಡಾಣುಗಳು ರೆಕ್ರೂಟ್ ಆಗಿರುತ್ತೆ. ಬಟ್ ಓನ್ಲಿ ಒನ್ ವಿಲ್ ಹ್ಯಾವ್ ದಟ್ ಥ್ರೆಶೋಲ್ಡ್ ಟು ಗ್ರೋ ಆ್ಯಂಡ್ ಓವ್ಯುಲೇಟ್. ಸೊ ಗೋಯಿಂಗ್ ಬ್ಯಾಕ್ ಟು ದ ಎಂಬ್ರಿಯಾಲಜಿ, ಇಫ್ ಅಟ್ ಆಲ್ ವಿ ಸಿ ಅಂದರೆ ನಮಗೆ 20 ವೀಕ್ಸ್ ಆಫ್ ಇಂಟ್ರಾಯುಟ್ರೈನ್ ಲೈಫಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಸೇ 7 ಮಿಲಿಯನ್ oocyte ಎಗ್ ಕೌಂಟ್ಸ್ ಇರುತ್ತೆ. ಅದು ಬೈ ಬರ್ತ್ ಏನಾಗುತ್ತೆ ಅಂದರೆ 4 ಲಕ್ಷಕ್ಕೆ ಇಳಿಯುತ್ತೆ. ಅದಾದಮೇಲೆ ನಮಗೆ ಎಂಟೈರ್ ರೀಪ್ರೊಡಕ್ಟಿವ್ ಲೈಫಲ್ಲಿ 400 to 500 ಎಗ್ಸ್ ಮಾತ್ರ ನಮಗೆ ಈ ರೀಪ್ರೊಡಕ್ಷನ್ಗೆ ಅವೈಲೇಬಲ್ ಇರೋದು. ಓಕೆ, ಈ AMH ಕಡಿಮೆ ಇರೋರಿಗೆ ಇನ್ನೂ ಕಡಿಮೆ ಎಗ್ಸ್ ಇರುತ್ತೆ, AMH ಜಾಸ್ತಿ ಇರೋರಿಗೆ ಜಾಸ್ತಿ ಎಗ್ಸ್ ಇರುತ್ತೆ. ಸೊ ದಿಸ್ AMH ಗಿವ್ಸ್ ಅಸ್ ಅನ್ ಐಡಿಯಾ ಲೈಕ್ ಹೌ ಫಾರ್ ದ oocytes ಮೈಟ್ ಬಿ ಅವೈಲೇಬಲ್ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಇಟ್ ಇಸ್ ಓನ್ಲಿ ಎ ಕ್ವಾಂಟಿಟೇಟಿವ್ ಅಸೆ ಅಂತ ಹೇಳ್ಬೋದು. ಇಟ್ ಡಸಂಟ್ ಗಿವ್ ಎನಿ ಸೇ ಟೆಲ್ಲಿಂಗ್ ದಟ್ ದ ಎಗ್ ಕ್ವಾಲಿಟಿ ಇಸ್ ನಾಟ್ ಗುಡ್, ಆ ಥರ ಎಲ್ಲ ಏನೂ ಇಲ್ಲ. ಸೊ AMH ಹೇಗೆಲ್ಲ ಇಂಪಾರ್ಟೆಂಟ್ ಅಂದರೆ ನಮಗೆ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಟು ನೋ ಹೌ ಫಾರ್ ಯು ಕ್ಯಾನ್ ಪೋಸ್ಟ್ಪೋನ್ ಯುವರ್ ಟ್ರೀಟ್ಮೆಂಟ್ಸ್ ಆ್ಯಂಡ್ ಎಷ್ಟು ಟೈಮ್ ನಿಮ್ಮ ಕೈಯಲ್ಲಿದೆ ನ್ಯಾಚುರಲ್ ಪ್ರೆಗ್ನೆನ್ಸಿಗೆಲ್ಲ ಟ್ರೀಟ್ಮೆಂಟ್ಸ್ ಯಾವ ಥರ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಲೈಕ್ AMH ಅಲಾಂಗ್ ವಿತ್ ದ FSH ಬ್ಲಡ್ ಟೆಸ್ಟ್ ನಮಗೆ ಡೋಸೇಜ್ IVF ಅಲ್ಲಿ ಯಾವ ಥರ ಡೋಸೇಜ್ ನಾವು ನಿಮಗೆ ಹಾಕಿ ಸ್ಟಿಮ್ಯುಲೇಟ್ ಮಾಡಬೇಕಾಗುತ್ತೆ ಸೊ ದಟ್ ಯುವರ್ ಪ್ರೆಗ್ನೆನ್ಸಿ ರೇಟ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಒಂದು ಎಗ್ ಸ್ಟಿಮ್ಯುಲೇಟ್ ಮಾಡಿರೋ ಜಾಗದಲ್ಲಿ ನಾವು ಒಂದು 6 to 7 ಎಗ್ ಸ್ಟಿಮ್ಯುಲೇಟ್ ಮಾಡಿದ್ರೇ IVF ಅಲ್ಲಿ ತುಂಬ ಎಗ್ ಸಿಗೋದು ಆ್ಯಂಡ್ ಸಕ್ಸಸ್ ರೇಟ್ಸೂ ಜಾಸ್ತಿ ಇರೋದು. ಸೊ ದಟ್ ಈಸ್ ಆಲ್ಸೋ ಒನ್ ಥಿಂಗ್. ಆ್ಯಂಡ್ AMH ಆಲ್ಸೋ ಗಿವ್ಸ್ ಅಸ್ ಅನ್ ಐಡಿಯಾ ವೆದರ್ ಯು ಆರ್ ಅ PCO ಪೇಷಂಟ್ ಆರ್ ಯು ಆರ್ ನಿಯರಿಂಗ್ ಟು ಯುವರ್ ಮೆನೋಪಾಸ್ ಆರ್ ಹೌ ಇಟ್ ಇಸ್ ಅಂತ. ಸೊ ದೀಸ್ ಆರ್ ಆಲ್ ದ ಸ್ಮಾಲೆಸ್ಟ್ ಡೀಟೇಲ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ in a fertility treatment when it comes to this AMH. Okay, so just
ಹ್ಯಾವ್ ದಿಸ್ ಟೇಕ್ ಹೋಮ್ ಪಾಯಿಂಟ್ ದಟ್ AMH ಕಡಿಮೆ ಇರೋದ್ರಿಂದ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಏನೂ ಇಲ್ಲ. ವೆನ್ ಯುವರ್ ಏಜ್ ಇಸ್ ಅಂಡರ್ ಯೋರ್ ಲಿಮಿಟ್, ಸೇ ಇಫ್ ದಿಸ್ ಏಜ್ ಇಸ್ ಲೆಸ್ ದೆನ್ 30, AMH ಕಡಿಮೆ ಇದ್ರೂ ಯು ಕ್ಯಾನ್ ಟಿಲ್ ಟೇಕ್ ಅ ಕಾಲ್ ವಿತ್ ಯೋರ್ ಡಾಕ್ಟರ್, ಹ್ಯಾವ್ ಅ ಟಾಕ್ ವಿತ್ ದೆಮ್, ಹೌ ಇಟ್ ಈಸ್, ಹೌ ಯೋರ್ ಪಾರ್ಟ್ನರ್ಸ್ ಸೆಮೆನ್ ಪ್ರೊಫೈಲ್ ಆರ್ ಎನಿ ಬ್ಲಡ್ ಟೆಸ್ಟ್ ಆರ್ ಎನಿ ಅದರ್ ಕೋಮಾರ್ಬಿಡ್ ಕಂಡೀಷನ್ಸ್ ಹೇಗಿದೆ, ಇಲ್ಲ ಏನೂ ಇಲ್ವಾ, ಇಲ್ಲ ಇದು ಮುಂದೆ ಮಾತ್ರನಾ ಏನು ಅಂತ ಯು ಹ್ಯಾವ್ ಟು ಟಾಕ್ ಟು ದೆಮ್. ಹೌ ಫಾರ್ ಯು ಕ್ಯಾನ್ ಟ್ರೈ ನ್ಯಾಚುರಲಿ ಆ್ಯಂಡ್ ವಾಟ್ ಆರ್ ದ ಟ್ರೀಟ್ಮೆಂಟ್ ಪ್ಲಾನ್ಸ್ ಅಂತ ಹೇಳಿಬಿಟ್ಟು ಯು ಶುಡ್ ಟಾಕ್ ಟು ದೆಮ್ ಆ್ಯಂಡ್ ದೆನ್ ಟೇಕ್ ಅ ಕಾಲ್. Okay, hope so this video is useful for you. Thank you.